ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣು ಹಂಪಿ, ಹೊಸಪೇಟೆ ಮತ್ತು ಒಂದ್ ಕಡೆ ಕಂಪ್ಲಿ, ಈ ಎರಡೂ ಕ್ಷೇತ್ರದಲ್ಲಿ ಈ ಶಾಸಕರ ವಿರುದ್ಧ ಯಾವ ರೀತಿಯಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ. ಪೃಥ್ವಿರಾಜ್, ಸಹಜವಾಗಿ ಗೂಂಡಾ MLA ಕಂಪ್ಲಿ ಕ್ಷೇತ್ರದ ಶಾಸಕರಾದಂತ ಗಣೇಶ್ ಅವರ ಮೇಲೆ ಎರಡೂ ಕ್ಷೇತ್ರ ಮಾತ್ರ ಅಲ್ಲ, ಬಳ್ಳಾರಿ ಜಿಲ್ಲೆಯಾದ್ಯಂತನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಶಾಸಕ ಗೂಂಡಾ ವರ್ತನೆ ಮಾಡುವ ಮೂಲಕ ಬಳ್ಳಾರಿಯ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಈ ಹಿಂದೆ ಕಂಪ್ಲಿ ಶಾಸಕರಾದಂತ ಸುರೇಶ್ ಬಾಬು ಅವರು ಈ ರೀತಿಯಾಗಿ ಏನು ಸದನದಲ್ಲಿ ಏನು ಚಿಟಿಕೆ ಹೊಡೆಯುವ ಮೂಲಕ ಸಾಕಷ್ಟು ವಿವಾದ ಆಗಿತ್ತು ಮತ್ತು ಆರ್ಗೆಂಟ್ ಆದಂತ ಪ್ರತಿಕ್ರಿಯೆಯನ್ನ ನೀಡಿದ್ರು. ಆದ್ರೆ ಇದೀಗ ಅವರನ್ನ ತೆಗೆದು ಬಿಜೆಪಿ ಶಾಸಕರನ್ನ ಬಿಟ್ಟು ಈ ಕಾಂಗ್ರೆಸ್ ಅನ್ನ ಗೆಲ್ಸಿದ್ರು ಕೂಡ ಅಲ್ಲಿರುವಂತ ಶಾಸಕರು ಅದೇ ರೀತಿಯಾದಂತ ಗೂಂಡಾ ಪ್ರತಿಕ್ರಿಯೆ, ಗೂಂಡಾ ವರ್ತನೆಯನ್ನ ಮಾಡಿರೋದ್ರ ಬಗ್ಗೆ ಕಂಪ್ಲಿ ಕ್ಷೇತ್ರದ ಶಾಸಕರೆಲ್ಲರೂ ಕೂಡ ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲಿಗರು ಮತ್ತು ಅವರ ಆಪ್ತರು ಕೂಡ ಮುಜುಗರ ಪಡುವಂತ ಪರಿಸ್ಥಿತಿ ಇದೆ. ಕಂಪ್ಲಿ ಕ್ಷೇತ್ರದ ಶಾಸಕರು ಇದುವರೆಗೂ ಕೂಡ ಫೋನ್ ಸಿಗ್ತಾ ಇಲ್ಲ. ಅವರು ಹೈದರಾಬಾದ್ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಆಪ್ತರಿಗೆ ಬೆಂಬಲಿಗರಿಗೆ ಕರೆ ಮಾಡಿದ್ರು ಕೂಡ ಫೋನ್ ಎತ್ತಿ ರಿಸೀವ್ ಮಾಡಿ ಮಾತಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಂಪ್ಲಿ ಕ್ಷೇತ್ರ ಶಾಸಕರಂತ ಗಣೇಶ್ ಅವರು ಇರೋದು ವಾಸ್ತವ್ಯ ಹೊಸಪೇಟೆಯಲ್ಲೂ ಕೂಡ ಅವರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಶಾಸಕ ಆನಂದ್ ಸಿಂಗ್ ಅವರ ಮೇಲೆ ಕಡು ವೈರಿಗೂ ಕೂಡ ಆ ರೀತಿಯಾಗಿ ಹಲ್ಲೆ ಮಾಡೋದಿಲ್ಲ, ಕೊಲೆ ಯತ್ನ ಮಾಡೋದಿಲ್ಲ. ಆದ್ರೆ ಆ ರೀತಿಯಾಗಿ ಆಸ್ಪತ್ರೆಯಲ್ಲಿ ಕಳೆದ 4 ದಿನಗಳಿಂದ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಬ್ಬ ಶಾಸಕ ತನ್ನ ಗುರು ಮೇಲೆನೆ ಶಿಷ್ಯ ಈ ರೀತಿ ಹೊಡಿತಾರಂದ್ರೆ ಅವ್ನು ನಿಜವಾಗ್ಲೂ ಮನುಷ್ಯನ ಅನ್ನುವಂತ ಪ್ರತಿಕ್ರಿಯೆ ಲಭ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಬೆಂಬಲಿಗರೆಲ್ಲರೂ ಕೂಡ ಇಂದು ಮತ್ತು ನಾಳೆ ಪ್ರತಿಭಟನೆ ಮಾಡ್ತೀವಿ ಮತ್ತು ಹೊಸಪೇಟೆ ಬಂದ್ ಮಾಡ್ತೀವಿ ಅಂತಾನು ಕೂಡ ಕಳೆದ 2 ದಿನಗಳಿಂದ ಕೂಡ ಕರೆ ನೀಡಿದ್ರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆದ್ರೆ ಯಾವಾಗ ಇಂದು ಬೆಳಗ್ಗೆ ಶಾಸಕ ಆನಂದ್ ಸಿಂಗ್ ಅವರು ಮನವಿ ಮಾಡಿಕೊಂಡ್ರು, ಹೊಸಪೇಟೆ ಬಂದ್ ದಯಮಾಡಿ ಮಾಡಬೇಡಿ, ಮಾಡುವ ಮೂಲಕ ಶಾಂತಿ ಇವೆಲ್ಲವನ್ನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಕೆಲಸ ಮಾಡಿ, ನೀವು ನನ್ಗೋಸ್ಕರ ನನ್ನ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದಿರಿ, ಇದು ನಿಜವಾಗ್ಲೂ ಒಳ್ಳೆಯ ಕೆಲಸ, ನಿಮ್ಮ ಋಣಕ್ಕೆ ನಾನು ನಿಜವಾಗ್ಲೂ ಕೂಡ ಯಾವಾಗ್ಲೂ ನಾನು ಆಭಾರಿ ಆಗಿರ್ತೀನಿ, ಆದ್ರೆ ಬಂದ್ ಮಾಡಬೇಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ಈ ನಿಟ್ಟಿನಲ್ಲಿ 2 ದಿನ ಏನ್ ಕರೆ ನೀಡಿದಂತ ಬಂದ್ ವಾಪಸ್ ಪಡೆದಿದ್ದಾರೆ. ಆದ್ರೆ ಅವರ ಕೆಲ ಬೆಂಬಲಿಗರು ಮತ್ತು ಅವರ ಆಪ್ತರು ಏನಿದ್ದಾರೆ ಅವರು ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಎಸ್ ಶರಣು ಹಂಪಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಎಸ್, ಗಣೇಶ್ ವಿರುದ್ಧ FIR ಆಗಿದೆ. ಗಣೇಶ್ ಶಾಸಕ, ಕಂಪ್ಲಿಯ ಶಾಸಕರಾಗಿರುವಂತ ಗಣೇಶ್ ವಿರುದ್ಧ FIR ದಾಖಲಾಗಿರುವಂತದ್ದು. FIR ದಾಖಲಾಗಿ 2 ದಿನ ಕಳೆದಿದೆ, 48 ಅವರ್ಸ್ ಆಗಿದೆ. ಇದುವರೆಗೂ ಮಾತ್ರ 48 ಅವರ್ಸ್ ಆಗಿದ್ರು ಕೂಡ 2 ದಿನ ಕಳೆದಿದ್ರು ಕೂಡ ಗಣೇಶ್ ಅವರನ್ನ ಬಂಧಿಸಿಲ್ಲ. ಯಾಕೆ? ಕೊಲೆ ಯತ್ನ, ಹಲ್ಲೆ, ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಬಿಡದಿ ಠಾಣೆಯಲ್ಲಿ ದಾಖಲಾಗಿದೆ FIR. 48 ಗಂಟೆ ಕಳೆದ್ರೂ ಕೂಡ ಗಣೇಶ್ ಅವರನ್ನ ಬಂಧಿಸಿಲ್ಲ. ಯಾಕೆ ಅನ್ನುವ ಪ್ರಶ್ನೆ ಇರುವಂತದ್ದು. ರಾಜಿಗೆ ಟ್ರೈ ಮಾಡ್ತಾ ಇದ್ದಾರಂತೆ ಗಣೇಶ್ ಅವರು. ಕಾಂಗ್ರೆಸ್ ನಾಯಕರ ಮೂಲಕ ರಾಜಿಗೆ ಯತ್ನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮನ್ನ ಪಾರ್ ಮಾಡ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಕಾಂಗ್ರೆಸ್ ಹಿರಿಯರ ಹಿಂದೆ ಗಣೇಶ್ ದುಂಬಾಲು ಬಿದ್ದಿದ್ದಾರೆ. ಸಂಧಾನಕ್ಕೆ ಒಪ್ತಾ ಇಲ್ಲ ಆನಂದ್ ಸಿಂಗ್ ಅವರು. ಏನೇ ರಾಜಿ ಸಂಧಾನವನ್ನ ಮಾಡ್ಲಿ ನಾನಂತೂ ಒಪ್ಕೊಳ್ಳೋದಿಲ್ಲ ಅಂತ ಆನಂದ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಸಂಧಾನಕ್ಕಂತೂ ನಾನಂತೂ ಬಗ್ಗೋದಿಲ್ಲ, ಅವರು ಅರೆಸ್ಟ್ ಆಗ್ಲೇಬೇಕು ಅಷ್ಟೇ ಅನ್ನುವ ಕಂಡೀಷನ್ ಅನ್ನ ಇಡ್ತಾ ಇರುವಂತದ್ದು. ಗಣೇಶ್ ಅರೆಸ್ಟ್ ಆಗ್ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಹೊಸಪೇಟೆಯ ಶಾಸಕರು, ವಿಜಯನಗರದ ಶಾಸಕರಾಗಿರುವಂತ ಆನಂದ್ ಸಿಂಗ್ ಅವರು. ಇದು ನನಗೆ ಅವಮಾನ ಆಗಿದೆ, ಅವರನ್ನ ಬಂಧಿಸಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಆಸ್ಪತ್ರೆಯಲ್ಲೇ ಇರಲು ನಿರ್ಧಾರ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇಲ್ಲ ಆನಂದ್ ಸಿಂಗ್ ಅವರು. ವೈದ್ಯರು ಸೂಚಿಸಿದ್ರು ಕೂಡ ಡಿಸ್ಚಾರ್ಜ್ಗೆ ಒಪ್ಕೊಳ್ತಾ ಇಲ್ಲ. ಗಣೇಶ್ಗೆ ಜಾಮೀನು ಸಿಗದಂತೆ ತಂತ್ರವನ್ನ ಮಾಡಲಾಗ್ತಾ ಇದೆ. ಡಿಸ್ಚಾರ್ಜ್ ಆದ್ರೆ ಗಣೇಶ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಬಿಡುತ್ತೆ ಅಂತ.
ಕಾಂಗ್ರೆಸ್ ಶಾಸಕರ ಕಿತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದೆ, ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ. ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ಗಣೇಶ್ ಅವರನ್ನ ಬಂಧಿಸುವವರೆಗೂ ಕೂಡ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಆನಂದ್ ಸಿಂಗ್ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ, ಹೌದಾ? ಎಸ್ ಪೃಥ್ವಿ, ಕಳೆದ 3 ದಿನಗಳಿಂದಲೂ ಸಹ ಅಪೋಲೋ ಆಸ್ಪತ್ರೆಯಲ್ಲಿ ಶಾಸಕ ಆನಂದ್ ಸಿಂಗ್ ಚಿಕಿತ್ಸೆ ಪಡೆಯುತ್ತಾ ಇರುವಂತದ್ದು. ಅವತ್ತು ರೆಸಾರ್ಟ್ ನಲ್ಲಿ ನಲ್ಪಾಡ್ ಮಾದರಿಯಲ್ಲೇ ಏನು ಶಾಸಕ ಗಣೇಶ್ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿರುವಂತದ್ದು. ಅವತ್ತು ರಾತ್ರಿನೇ ಅವ್ರಿಗೇನು ಹಲ್ಲೆ ಮಾಡಿದ ನಂತರ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ರು, ಮತ್ತೆ ಬಲಗಣ್ಣು ಮತ್ತೆ ಅವರ ಹೊಟ್ಟೆ ಭಾಗದಲ್ಲಿ ಗಾಯಗಳು ಕೂಡ ಆಗಿತ್ತು. ಅಷ್ಟು ಮಾರಣಾಂತಿಕವಾಗಿ ಕೂಡ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಅವರು ಕೈಗೆ ಸಿಕ್ಕಂತಹ ದೊಣ್ಣೆ ಮತ್ತೆ ಪಾಟ್ ಮತ್ತೆ ಅವ್ರಿಗೆ ಕೈನಿಂದಲೂ ಸಹ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಇದನ್ನ ಸಂಕ್ಷಿಪ್ತವಾಗಿ ಅವರ ಏನು ಶಾಸಕ ಆನಂದ್ ಸಿಂಗ್ ಅವರು ಬಿಡದಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಅದು ಈಗ ಏನು ವೈದ್ಯರ ಸಮಕ್ಷಮದಲ್ಲಿ ಅವರು ಏನಕ್ಕೆ ಹೇಳಿಕೆಯನ್ನ ಪಡ್ಕೊಂಡು ಈಗ ಬಿಡದಿ ಪೊಲೀಸರು FIR ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಅದರಲ್ಲಿ ಏನು ಸೆಕ್ಷನ್ ಗಳನ್ನ 323, 324 ಮತ್ತೆ 307 ಕೊಲೆ ಯತ್ನ ಪ್ರಕರಣ ಮತ್ತೆ 504, 506 ಈ ಎಲ್ಲಾ ಒಂದು ಸೆಕ್ಷನ್ ಗಳ ಅಡಿಯಲ್ಲಿ ಈಗ ಕೇಸ್ಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. FIR ದಾಖಲಾಗಿ 48 ಗಂಟೆ ಕಳೆದಿದೆ. ಆದ್ರೂ ಕೂಡ ಇನ್ನು ಶಾಸಕ ಏನು ಕಂಪ್ಲಿ ಗಣೇಶ್ ಏನಿದ್ದಾರೆ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಮತ್ತೊಂದ್ ಕಡೆ ಈಗಾಗಲೇ ಏನು ಶಾಸಕ ಗಣೇಶ್ ಏನಿದ್ದಾರೆ ಮತ್ತೆ ಇನ್ನು FIR ದಾಖಲಾಗ್ತಿದ್ದಂತೆ ಶಾಸಕ ಏನು ಎಸ್ಕೇಪ್ ಆಗಿರುವಂತದ್ದು, ತಲೆಮರೆಸಿಕೊಂಡಿರುವಂತದ್ದು, ಮತ್ತೆ ಪೊಲೀಸರಿಗೆ ಏನು ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರೋದು. ಒಂದ್ ಕಡೆ ಈಗ ಅವರ ಬಳ್ಳಾರಿ ಕೂಡ ಇನ್ನೂ ಅವರ ಕ್ಷೇತ್ರಕ್ಕೆ ಇನ್ನೂ ಹೋಗ್ಲಿಲ್ಲ, ತಲೆಮರೆಸಿಕೊಂಡು ಅವರ ಆಪ್ತರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಹಿರಿಯ ಕಾಂಗ್ರೆಸ್ ನಾಯಕರ ಒಂದು ತೆರೆಮರೆಯಲ್ಲಿ ಕಸರತ್ತು ಮಾಡಿ ಡಂಬಲು ಬಿದ್ದಿದ್ದಾರೆ. ಇದನ್ನ ಏನೋ ಮಾಡಿ ರಾಜಿ ಸಂಧಾನ ಮಾಡಿ ಪ್ರಕರಣವನ್ನ ನೀವು ಕ್ಲೋಸ್ ಮಾಡ್ಬೇಕಾಗುತ್ತೆ, ರಾಜಿ ಸಂಧಾನ ಮಾಡಿ ನಂದು ತಪ್ಪಾಗಿದೆ ಅಂತ ಈಗಾಗಲೇ ಹಿರಿಯ ಶಾಸಕ ಏನು ಕಾಂಗ್ರೆಸ್ ನಾಯಕರ ಅವರ ಹಿಂದೆ ಬಿದ್ದಿದ್ದಾರೆ. ಆದ್ರೂ ಕೂಡ ಇಲ್ಲಿನ ಏನು ಆನಂದ್ ಸಿಂಗ್ ಕುಟುಂಬಸ್ಥರೇನಿದ್ದಾರೆ, ಆನಂದ್ ಸಿಂಗ್ ಆಗಿರ್ಬೋದು ಮತ್ತೆ ಅವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ತಾ ಇಲ್ಲ. ಇದು ಅವ್ರಿಗೆ ಏನು ಕಂಪ್ಲಿ ಗಣೇಶ್ ಏನಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಇವರು ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತೊಂದ್ ಕಡೆ ಈಗ ಏನು ಅವರು ತಲೆಮರೆಸ್ಕೊಂಡೆ ಈಗ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡೋಕೆ ಒಂದು ಅವರ ವಕೀಲರ ಮೂಲಕ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಇವತ್ತು ಬಹುತೇಕವಾಗಿ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡೋ ಸಾಧ್ಯತೆಗಳಿರುವಂತದ್ದು. ಮತ್ತೊಂದ್ ಕಡೆ ಈ ಒಂದು ವೇಳೆ ಏನಾದ್ರೂ ಇಲ್ಲಿ ಈಗ ಏನು 3 ದಿನಗಳಿಂದ ಆನಂದ್ ಸಿಂಗ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಈಗ ತಗ್ಗ ಮಾಡಿ ಇವತ್ತು ಅವರ ಕಣ್ಣು ಊತ ಏನಿತ್ತು ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಪೇನ್ ಕೂಡ ಕಡಿಮೆ ಆಗಿರುವಂತದ್ದು. ಒಂದ್ ವೇಳೆ ಇವರು ಡಿಸ್ಚಾರ್ಜ್ ಆದ್ರೆ ಅವ್ರಿಗೆ ಒಂದು ಸುಲಭವಾಗಿ ಒಂದು ಜಾಮೀನು ಸಿಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ನಾವು ಯಾವುದೇ ಡಿಸ್ಚಾರ್ಜ್ ಆಗದಂತೆ ಇಲ್ಲಿ ಆನಂದ್ ಸಿಗುವ ಕೂಡ ನಿರ್ಧಾರ ಮಾಡಿರುವಂತದ್ದು. ಮತ್ತೊಂದು ಕಡೆ ತೆರೆಮರೆಯಲ್ಲಿ ನಾಯಕರ ಜೊತೆ ಕಣ್ಮಾಡ್ತಿರುವಂತದ್ದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಬಿಡದಿ ಪೊಲೀಸರು ಇನ್ನೂ ಕೂಡ ಅವರನ್ನ ಅರೆಸ್ಟ್ ಮಾಡಿಲ್ಲ. ಪೃಥ್ವಿ. ಓಕೆ ಗಂಗಾಧರ್, ಎಸ್. ಮತ್ತು ಒಂದ್ ಕಡೆ ನೋಡ್ತಾ ಇದೀವಿ ಇಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ನಡೀತಾ ಇದೆ ಅಂತ. ಇನ್ನು ಗೂಂಡಾ MLA ಕೇಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ. ಕಾಂಗ್ರೆಸ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಭಾರಿ ಮುಜುಗರ ಆಗುತ್ತೆ ಅನ್ನುವ ನಿಟ್ಟಿನಲ್ಲೇ ಕಾಂಗ್ರೆಸ್ ನಾಯಕರು ಈ ಎಲ್ಲಾ ರೀತಿಯಾದಂತಹ ವ್ಯವಸ್ಥಿತ ಸಿದ್ಧತೆಯನ್ನ ಮಾಡಿಕೊಂಡು ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಯತ್ನವನ್ನ ಮಾಡ್ತಾ ಇರೋದು. ಸದ್ಯಕ್ಕೆ ಪಕ್ಷದಿಂದ ಗಣೇಶ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಆದ್ರೂ ಕೂಡ ಪಕ್ಷಕ್ಕೆ ಕಳಂಕ ತಪ್ಪಿದ್ದಲ್ಲ. ಗಣೇಶ್ ಬಂಧನ ಆದ್ರೆ ಮತ್ತಷ್ಟು ಮುಜುಗರ ಆಗುತ್ತೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೇಸ್ ಮುಚ್ಚಿ ಹಾಕಲು ಕಾಂಗ್ರೆಸ್ ಯತ್ನವನ್ನ ಮಾಡ್ತಾ ಇದೆಯಾ? ಕಾಂಗ್ರೆಸ್ಗೆ ಅಂದ್ರೆ ಇಲ್ಲಿ ಗಣೇಶ್ಗೆ ಕಾಂಗ್ರೆಸ್ ಹಿರಿಯರ ಶ್ರೀರಕ್ಷೆ ಇದೆಯಾ? ಬಂಧನ ಮಾಡದಂತೆ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದಾರಾ ಈ ಹಿರಿಯರು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಗಣೇಶ್ ಬಂಧನಕ್ಕೆ ಪೊಲೀಸರು ಹಿಂದೇಟಾಗ್ತಾ ಇರೋದಕ್ಕೆ ಇದೇ ಕಾರಣ. ಪಕ್ಷಕ್ಕೆ ಮುಜುಗರ ಎಲ್ಲಾಗ್ಬಿಡುತ್ತೆ ಅಂತ ಆ ಒಂದು ಬಂಧನವನ್ನ ಕೂಡ ತಪ್ಪಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ರಕ್ಷಣೆಗೆ ನಿಂತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಗೃಹ ಸಚಿವರು ಜಾಣ ಮೌನವನ್ನ ವಹಿಸಿದ್ದಾರೆ. ಮತ್ತು ಒಂದ್ ಕಡೆ CM HDK ಕೂಡ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಂಗೇನು ಗೊತ್ತೇ ಇಲ್ಲಪ್ಪ ಈ ಪ್ರಕರಣದಲ್ಲಿ ಅಂತ ಮೈತ್ರಿ ನಾಯಕರಿಗೆ ಈ ಮುಖಾಂತರ CM ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಾಗಿ ರಾಜಕೀಯ ನಾಯಕರು ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಎಸ್, ಮತ್ತು ಒಂದ್ ಕಡೆ ನಮ್ಮ ಪ್ರತಿನಿಧಿ ಗಂಗಾಧರ್ ಇದ್ದಾರೆ. ಎಸ್ ಗಂಗಾಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಶಾಸಕರ ನಡುವಿನ ಹಲ್ಲೆ ಪ್ರಕರಣ ಕಾಂಗ್ರೆಸ್ಗೆ ಟೆನ್ಷನ್ ಅನ್ನ ತಂದಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತ
ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆಗುವಂತಹ ಒಂದು ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ರಾಜಿ ಮಾಡುವ ಮುಖಾಂತರ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರಾ ಅಂತ. ನಿಜಕ್ಕೂ ಪೃಥ್ವಿರಾಜ್ ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ MLA ಮತ್ತೊಬ್ಬ MLA ಮೇಲೆ ಹಲ್ಲೆ ಮಾಡಿ ಒಂದು ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗುತ್ತೆ ಅಂತಂದ್ರೆ, ಇದುವರೆಗೂ ಕೂಡ ಒಂದು ಅಂತ ಶಾಸಕರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವನನ್ನ ಬಚಾವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಸರ್ಕಾರದಿಂದ ನಡೀತಿದೆ ಅಂತಕ್ಕಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಅಂದ್ರೆ ಯಾವುದೋ ಒಬ್ಬ ಕಾರ್ಯಕರ್ತನ ಮೇಲೆ ಅಟ್ಯಾಕ್ ಆದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವನ ಶೂಟ್ ಮಾಡಿ ಅಂತ ಹೇಳಿ. ಆದ್ರೆ ಮತ್ತೊಂದು ಕಡೆ ನಾವು ಕಾನೂನಾತ್ಮಕವಾಗಿ ಸಾರ್ವಜನಿಕರಿಗೆ ಎಂತ ಸುರಕ್ಷತೆ ಕೊಡಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಅಂತ ಸರ್ಕಾರ ಮತ್ತೊಂದು ಕಡೆ ಹೇಳುತ್ತೆ. ಆದ್ರೆ ಇಲ್ಲಿ ಶಾಸಕನ ಮೇಲೆನೆ ಮತ್ತೊಬ್ಬ ಶಾಸಕ ಕೊಲೆ ಯತ್ನ ಮಾಡ್ತಾನೆ ಅಂತಂದ್ರೆ ಆ ಶಾಸಕ 2 ದಿವಸ ಆದ್ರೂ ಕೂಡ ಎಲ್ಲಿದ್ದಾನೆ, ಹೇಗಿದ್ದಾನೆ ಮತ್ತು ಅವನು ಯಾವ ರೀತಿ ಅವನ ವಿರುದ್ಧ ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ಳಾಗತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸರ್ಕಾರ ಇದುವರೆಗೂ ನೀಡಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ತಮಗೆ ಆಗ್ತಾ ಇರತಕ್ಕಂಥ ಪಕ್ಷಕ್ಕಾಗಿರ್ಬೋದು ಮತ್ತು ಸರ್ಕಾರಕ್ಕಾಗಿರ್ಬೋದು ಆಗ್ತಾ ಇರತಕ್ಕಂತಹ ಮುಜುಗರವನ್ನ ತಪ್ಪಿಸೋಸ್ಕರವಾಗಿ ಆ ಒಂದು ರೌಡಿ MLA ಬಚಾವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಇಲ್ಲಿ ಕಾಡ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕರ ಮೇಲೆ, ಸರ್ಕಾರದ ಮೇಲೆ ನಂಬಿಕೆ ಬರಬೇಕು ಸಾರ್ವಜನಿಕರಿಗೆ ಅಂತಂದ್ರೆ ಇಂಥ ಪ್ರಕರಣಗಳನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಶಾಸಕ ಎಲ್ಲೇ ಇದ್ರೂ ಕೂಡ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಅರೆಸ್ಟ್ ಮಾಡೋದ್ರ ಮೂಲಕ ನಮಗೆ ಸಾಮಾನ್ಯ ನಾಗರಿಕನು ಅಷ್ಟೇ ಮತ್ತು ನಮಗೆ ಶಾಸಕನು ಅಷ್ಟೇ, ಮಂತ್ರಿನೂ ಅಷ್ಟೇ ಅಂತಕ್ಕಂಥ ಸಂದೇಶವನ್ನ ಸಾರ್ವಜನಿಕರಿಗೆ ಸರ್ಕಾರ ರವಾನೆ ಮಾಡಬೇಕಾಗುತ್ತೆ. ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ 2 ದಿವಸಗಳು ಕಂಪ್ಲೇಂಟ್ ಆದ್ರೂ ಕೂಡ 2 ದಿವಸಗಳ ಕಾಲ ಕೂಡ ರೌಡಿ MLA ಗಣೇಶ್ ಎಲ್ಲಿದ್ದಾರೆ ಅಂತಕ್ಕಂಥದ್ದು ಇದುವರೆಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಅವರು ಬೆಂಗಳೂರಲ್ಲಿದ್ದಾರಾ, ಕ್ಷೇತ್ರದಲ್ಲಿದ್ದಾರಾ ಅಥವಾ ನೆರೆ ರಾಜ್ಯದಲ್ಲಿ ಇದಾರ ಅಂತಕ್ಕಂಥದ್ದು. ಆದ್ರೆ ಎಲ್ಲೇ ಇರಲಿ ಸರ್ಕಾರಕ್ಕೆ ಅವನನ್ನು ಶೋಧ ಮಾಡೋದಾಗ್ಲಿ ಅರೆಸ್ಟ್ ಮಾಡೋದಾಗ್ಲಿ ದೊಡ್ಡ ವಿಚಾರ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಲೋಕಸಭೆ ಚುನಾವಣೆ ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಈ ನಡೆಯನ್ನು ಅನುಸರಿಸ್ತಾ ಇದೆ ಸರ್ಕಾರ ಅಂತಕ್ಕಂಥ ಅನುಮಾನ ಕಾಡ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಈಗ ರೆಸಾರ್ಟ್ ನಲ್ಲಿ MLA-ಗಳ ಮಾರಾಮಾರಿಯ ಅಸಲಿ ಕಹಾನಿ, ರೌಡಿ MLA ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.